ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಕಿಚನ್. ನಾನು ಸೌಂದರ್ಯ. ಇವತ್ತಿನ ವಿಡಿಯೋದಲ್ಲಿ ಮೈಸೂರು ಪಾಕನ ಪರ್ಫೆಕ್ಟ್ ಅಳತೆನಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಮೇಲ್ಗಡೆ ಲೇಯರ್ ಸ್ವಲ್ಪ ಯೆಲ್ಲೋಯಿಶ್ ಆಗಿ, ಒಳಗಡೆ ಸ್ವಲ್ಪ ಡಾರ್ಕ್ ಆಗಿ ಬರಬೇಕು. ಈ ರೀತಿ ಬಂದರೆ ನಮಗೆ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು, ಈ ರೀತಿ ಬರಬೇಕು ಅಂತ ಅಂದರೆ ಮೆಜರ್ಮೆಂಟ್ನ ನಾವು ಕರೆಕ್ಟಾಗಿ ತಗೊಳ್ಬೇಕಾಗುತ್ತೆ. ಈ ವಿಡಿಯೋ ನೋಡಿ ಮಾಡಿ ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಮಾಡ್ತೀರಾ, ಅಷ್ಟು ಈಸಿಯಾಗಿ ಮೆಥಡಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಹಾಗಿದ್ರೆ ಬನ್ನಿ ಈ ರೀತಿ ಮೈಸೂರು ಪಾಕನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಈ ಮೈಸೂರು ಪಾಕನ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಮೋಲ್ಡ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಶೇಪಿನ ಮೋಲ್ಡ್ ಇರುತ್ತೋ ಅದನ್ನೇ ತಗೊಳ್ಳಿ. ನಾನು ಈ ರೀತಿಯಾಗಿರೋವಂಥ ಒಂದು ಸ್ಟೀಲ್ ಬಾಕ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪನ ಹಚ್ಚಿಟ್ಕೊಳ್ಬೇಕಾಗತ್ತೆ. ಮೊದಲಿಗೆ ನಾವು ಆ ಕೆಲಸನ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ತೋರಿಸುವಂಥ ಒಂದು ಮೆಜರ್ಮೆಂಟ್ ಕಪ್ಪಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ತೊಗೊಳ್ಬೇಕು. ನೋಡಿ, ಈ ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಸಲ ಜರಡಿ ಹಿಡಿದ್ಬಿಟ್ಟು ತಗೊಳ್ಳಿ, ಗಂಟಿರಬಾರ್ದು. ಹಾಗಾಗಿ ನಂತರ ಸೇಮ್ ಅದೇ ಕಪ್ ಅಳತೆಯಲ್ಲಿ ನಾವು ಸಕ್ಕರೆ ಕೂಡ ತಗೊಳ್ಬೇಕು ಸಿಹಿಗೆ. ಅದೇ ಕಪ್ ಅಳತೆಯಲ್ಲಿ 1ರಿಂದ 1.25 ಅಥವಾ 1.5 ಕಪ್ಪಷ್ಟು ತಗೊಳ್ಳಿ. 1.25 ತಗೊಂಡ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರುತ್ತೆ. 1.5 ಅಥವಾ 1.25 ನಿಮ್ಮ ಸಿಹಿ ಅಳತೆ ಮೇಲೆ ನೋಡಿಬಿಟ್ಟು ನೀವು ಸಕ್ಕರೆನ ತಗೊಳ್ಬೇಕಾಗುತ್ತೆ. ನಂತರ ಸೇಮ್ ಅದೇ ಕಪ್ ಅಳತೆಯಲ್ಲಿ 1 ಕಪ್ಪಷ್ಟು ಎಣ್ಣೆನ ತಗೊಳ್ತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ತುಪ್ಪನ ತಗೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ನೀವು ತುಪ್ಪದಲ್ಲೇ ಮಾಡ್ಕೊಳ್ಬೋದು, ಅಥವಾ ತುಪ್ಪ ಇಲ್ಲ ಅಂದರೆ ಕಂಪ್ಲೀಟಾಗಿ ಎಣ್ಣೆಲ್ಲೂ ಕೂಡ ಮಾಡ್ಕೊಳ್ಬೋದು. ಎಣ್ಣೆ ತೊಗೊಳ್ಬೇಕಿದ್ರೆ ಸ್ವಲ್ಪ ಫ್ಲೇವರ್ ಇಲ್ದಿರೋ ಅಂಥ ಎಣ್ಣೆ ನೋಡಿಬಿಟ್ಟು ತಗೊಳ್ಳಿ. ಇಲ್ಲಾಂದರೆ ಫ್ಲೇವರ್ ಇರೋ ಅಂಥ ಎಣ್ಣೆ ಆಗಿಬಿಟ್ರೆ ಅದೇ ಫ್ಲೇವರ್ ಹೊಡೆಯುತ್ತೆ ಮೈಸೂರು ಪಾಕ. ಅಥವಾ ಕಂಪ್ಲೀಟಾಗಿ ನೀವು ತುಪ್ಪದಲ್ಲೇ ಮಾಡ್ತೀರಾ ಅಂತ ಅಂದರೆ ಇನ್ನೂ ಕೂಡ ರುಚಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1 ಕಪ್ಪಷ್ಟು ಎಣ್ಣೆ ಹಾಗೆ 1 ಕಪ್ಪಷ್ಟು ತುಪ್ಪನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಒಂದು ಸಲ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಸೇಮ್ ಇದೇ ಅಳತೆಯಲ್ಲಿ ನೀವು ತಗೊಳ್ಬೇಕಾಗತ್ತೆ. 1 ಕಪ್ಪಷ್ಟು ಕಡಲೆ ಹಿಟ್ಟಿಗೆ 2 ಕಪ್ಪಷ್ಟು ತುಪ್ಪ ಅಥವಾ ಎಣ್ಣೆ, ಹಾಗೆ 1.5ರಿಂದ 1.25 ಕಪ್ ಆಗುವಷ್ಟು ಸಿಹಿಗೆ ಸಕ್ಕರೆನ ತಗೊಳ್ಬೇಕು. ನಂತರ ನೋಡಿ, ಈ ಕಡಲೆ ಹಿಟ್ಟಿಗೆ ಸ್ವಲ್ಪನೇ ಆ ಎಣ್ಣೆ ಹಾಗೆ ತುಪ್ಪ ಮಿಶ್ರಣನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟಾಗಬಾರ್ದು. ಆ ರೀತಿಲಿ ನಾವು ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ವಿಧಾನದಲ್ಲಿ ನೀವು ಮಾಡಿ ಫಸ್ಟ್ ಟೈಮ್ ಮಾಡ್ತಿದ್ರು ಕೂಡ ಚೂರು ಕೆಟ್ಟೋಗೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿಯಾಗಿ ಸ್ವಲ್ಪನೇ ಎಣ್ಣೆನ ಸೇರಿಸ್ಕೊಳ್ತಾ ಗಂಟು ಮಾಡ್ಕೊಳ್ಬಾರ್ದು, ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹದದಲ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನಂತರ ಬಂದುಬಿಟ್ಟು ಇವಾಗ ನಾವು ಫಸ್ಟು ಸಣ್ಣ ಒಲೆಯಲ್ಲಿ ತುಪ್ಪ ಮತ್ತು ಎಣ್ಣೆ ಮಿಶ್ರಣನ ಕಾಯಲಿಕ್ಕೆ ಇಟ್ಕೊಳ್ಬೇಕಾಗತ್ತೆ. ನಮಗೆ 2 ಒಲೆಯಲ್ಲೂ ಕೂಡ ರೆಡಿ ಮಾಡ್ಕೊಳ್ಬೇಕು ಮೈಸೂರು ಪಾಕನ. ಫುಲ್ ಫ್ಲೇಮ್ ಕಮ್ಮಿ ಇಟ್ಬಿಟ್ಟು ನಾವು ಕಾಯಕ್ಕೆ ಇಟ್ಕೊಳ್ಬೇಕು. ನಂತರ ಇನ್ನೊಂದು ಒಲೆ ಮೇಲೆ ಸಕ್ಕರೆ ಪಾಕ ಅಂದರೆ ಮೈಸೂರು ಪಾಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ಬೇಕಾಗತ್ತೆ. ಸ್ವಲ್ಪ ದಪ್ಪ ತಳ ಇರೋ ಅಂಥ ಪಾತ್ರೆನ ತಗೊಳ್ಳಿ, ಅಥವಾ ಈ ರೀತಿ ನಾನ್ ಸ್ಟಿಕ್ದಾದರೆ ಇನ್ನೂ ಕೂಡ ಒಳ್ಳೆಯದು. ನೋಡಿ, ಈ ರೀತಿಯಾಗಿ ಸಕ್ಕರೆ ಪಾಕನ ಮಾಡ್ಕೊಳ್ಬೇಕು. ಸಕ್ಕರೆ ಪಾಕ ಬಂದುಬಿಟ್ಟು ನಮಗೆ ಜಸ್ಟ್ 1 ಎಳೆ ಪಾಕ ಬರಬೇಕು, ಜಾಸ್ತಿ ಮಾಡ್ಕೊಳ್ಬೇಡಿ. ನಾನಿವಾಗ ನಿಮಗೆ ತೋರಿಸ್ತೀನಿ ನೋಡಿ, ಜಸ್ಟ್ ಈ ರೀತಿಯಾಗಿ 1 ಎಳೆ ಪಾಕ ಬರಬೇಕು. ನಂತರ ನಾವು ಇದಕ್ಕೆ ಇಮಿಡಿಯೇಟಾಗಿ ಕಡಲೆ ಹಿಟ್ಟಿನ ಮಿಶ್ರಣನ ಸೇರಿಸ್ಕೊಳ್ಬೇಕಾಗುತ್ತೆ. ಕೈ ಬಿಡ್ದಿರೋ ರೀತಿ ಮಾಡ್ಕೊಳ್ತಾ ಹೋಗಬೇಕು. ನೀವು ಎಲ್ಲಿ 1 ನಿಮಿಷ ಕೈ ನಿಲ್ಲಿಸಿದ್ರೂ ಕೂಡ ಗಂಟಾಗೋದು ಅಥವಾ ಸಿಯೋದು ಈ ರೀತಿ ಆಗಿಬಿಡುತ್ತೆ. ಹಾಗಾಗಿ ನೋಡಿ, ಕಡಲೆ ಹಿಟ್ಟು ಹಾಕಿದ ತಕ್ಷಣ ನೀವು ಇಮಿಡಿಯೇಟ್ ತಿರುವಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಆದಷ್ಟು ದಪ್ಪ ತಳ ಇರೋ ಅಂಥದ್ದು ಅಥವಾ ನಾನ್ ಸ್ಟಿಕ್ಕನ್ನೇ ಯೂಸ್ ಮಾಡಿ, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ಹಾಗಾಗಿ ನೋಡಿ, ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ನೀವು ಏನು ಮಾಡ್ಕೊಳ್ಬೇಕು ಅಂತ ಅಂದರೆ, ಪಕ್ಕದಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿರ್ತೀವಲ್ಲ, ಇದರಲ್ಲಿ ಒಂದೊಂದೇ ಸೌಟ್ ಎಣ್ಣೆನ ತೆಗೆದು ನಾವು ಈ ಮಿಶ್ರಣದೊಳಗೆ ಸೇರಿಸ್ಕೊಳ್ಬೇಕು. ಕಂಪ್ಲೀಟಾಗಿ ಎಣ್ಣೆ ಖಾಲಿ ಆಗೋವರೆಗೂ ಕೂಡ ಸೇಮ್ ನಾವು ಇದೇ ಪ್ರೊಸೀಜರಲ್ಲಿ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಬಿಸಿ ಎಣ್ಣೆನ ಈ ಬ್ಯಾಟರ್ ಒಳಗೆ ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಇದೇ ರೀತಿಯಾಗಿ ನಾವು ತಗೊಂಡಿರೋವಂಥ ಎಣ್ಣೆ ಮತ್ತು ತುಪ್ಪದ ಮಿಶ್ರಣ ಖಾಲಿಯಾಗೋವರೆಗೂ ಕೂಡ ಮಾಡ್ಕೊಳ್ಬೇಕು. ಎಣ್ಣೆ ಒಂದು ಸಲ ಹಾಕಿದ ಮೇಲೆ ಅದನ್ನು ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ಅಂದಮೇಲೆ 2ನೇ ಸಲ ಹಾಕ್ಕೊಳ್ಬೇಕು. ನೋಡಿ, ಎಣ್ಣೆ ಬಿಸಿ ಎಣ್ಣೆ ಹಾಕ್ತಾ ರೀತಿಲಿ ಇಲ್ಲಿ ನಮಗೆ ಟೆಕ್ಸ್ಚರ್ ಫಾರ್ಮ್ ಆಗ್ತಾ ಹೋಗ್ತಾ ಇರುತ್ತೆ. ನೋಡ್ತಾ ಇರ್ಬೋದು ನೀವೇ. ಈ ರೀತಿಯಾಗಿ ಬಿಸಿ ಎಣ್ಣೆ ಹಾಕ್ದಂಗೆ ನಮಗೆ ಮೈಸೂರು ಪಾಕ ಗೂಡಾಗಿ ಬರಬೇಕಲ್ವ, ಆ ರೀತಿ ಟೆಕ್ಸ್ಚರು ನಮಗೆ ರೆಡಿ ಆಗ್ತಾ ಹೋಗುತ್ತೆ. ನೋಡ್ತಾ ಇದ್ದೀರಲ್ವ ನೀವೇ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ ಅಂದರೆ, ಕೈ ಬಿಡ್ದಿರೋ ರೀತಿಲಿ ತಿರುಕೊಳ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ತುತ್ತೆ ಅಷ್ಟೇ. ಈ ರೀತಿ ಒಂದ್ಸಲ ನೀವು ಮೈಸೂರು ಪಾಕನ ಮನೇಲಿ ಮಾಡಿಬಿಟ್ರೆ ಹೊರಗಡೆ ತರೋದನ್ನೇ ಮರ್ತೋಗ್ಬಿಡ್ತೀರಾ. ಪದೇ ನೀವೇ ಮಾಡ್ತೀರಾ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ವಿಡಿಯೋ ನೋಡಿ ನೀವೇನಾದರೂ ಟ್ರೈ ಮಾಡಿದರೆ ಖಂಡಿತವಾಗೂ ಕಮೆಂಟ್ ಹಾಕಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು. ನೋಡಿ, ಟೆಕ್ಸ್ಚರ್ ಅನ್ನೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು. ಫೈನಲಾಗಿ ಎಣ್ಣೆ ಖಾಲಿ ಆಗೋವರೆಗೂ ಕೂಡ ನಾವು ಇದೇ ರೀತಿಯಾಗಿ ಮಾಡಬೇಕು. ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಟೇ ಮಾಡ್ಕೊಳ್ಬೇಕಾಗುತ್ತೆ.
ಒಂದು ಸಲ ಎಣ್ಣೆ ಹಾಕಿದ್ಮೇಲೆ ಅದು ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಿದ್ಮೇಲೆ ಎರಡನೇ ಸೆಟ್ ಎಣ್ಣೆನ ಹಾಕ್ಕೊಳ್ತಾ ಹೋಗಬೇಕು. ಇದೇ ರೀತಿಯಾಗಿ ಕಂಪ್ಲೀಟಾಗಿ ಮಾಡ್ಕೊಂಡಿದ್ದಾದಮೇಲೆ ಫೈನಲಾಗಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಉಳ್ಕೊಂಡಿದೆ ಅಂದಾಗ ಅದನ್ನು ಮೇಲ್ಗಡೆ ಹಾಕ್ಕೊಳ್ಬೇಕು. ಜಸ್ಟ್ ಮಿಕ್ಸ್ ಮಾಡ್ಕೊಳ್ಬಾರ್ದು, ಹಾಗೆ ಬಿಡಬೇಕು. ನೀವು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಇದು ಬಿಸಿ ಇರುವಾಗಲೇ ಮೋಲ್ಡ್ಗೆ ಶಿಫ್ಟ್ ಮಾಡ್ಕೊಳ್ಬೇಕು. ನೀವು ಸ್ವಲ್ಪ ತಣ್ಣಗಾಗಲಿಕ್ಕೂ ಕೂಡ ಬಿಡಬಾರ್ದು. ಇಮಿಡಿಯೇಟಾಗಿ ಒಲೆಯಿಂದ ತೆಗೆದ ತಕ್ಷಣ ನೀವು ಮೋಲ್ಡ್ಗೆ ಶಿಫ್ಟ್ ಮಾಡ್ಕೊಳ್ಬೇಕು. ಲಾಸ್ಟಿಗೆ ಹಾಕೋ ಎಣ್ಣೆನ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡ್ಕೊಳ್ಬೇಡಿ. ಡೈರೆಕ್ಟ್ ಇದೇ ರೀತಿಯಾಗಿ ಮೋಲ್ಡ್ಗೆ ಶಿಫ್ಟ್ ಮಾಡಿ. ಮೋಲ್ಡ್ಗೆ ಹಾಕ್ಕೊಂಡಿದ್ದಾದಮೇಲೆ ಟ್ಯಾಪ್ ಮಾಡ್ಕೊಳ್ತಾ ನೀವು ಸೆಟ್ ಮಾಡಬಾರ್ದು. ಜಸ್ಟ್ ಈ ರೀತಿಯಾಗಿ ಲೈಟಾಗಿ ಮುದ್ದಬೇಕಷ್ಟೇ. ನೀವು ಜಾಸ್ತಿ ಪ್ರೆಸ್ ಮಾಡಿ ಟ್ಯಾಪ್ ಮಾಡ್ಕೊಳ್ತು ಅಂತ ಅಂದರೆ ಅದ್ರದ್ದು ಟೆಕ್ಸ್ಚರ್ ಹೋಗಿಬಿಡುತ್ತೆ, ಗೂಡಾಗಿ ಬರೋದಿಲ್ಲ. ಹಾಗಾಗಿ ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ನಿಧಾನವಾಗಿ ಮಾಡಿಕೊಂಡು ಸ್ವಲ್ಪ ತಣ್ಣಕ್ಕಾಗಲಿಕ್ಕೆ ಬಿಡಬೇಕಾಗುತ್ತೆ. ಪೂರ್ತಿ ತಣ್ಣಕ್ಕಾಗೋದಕ್ಕಲ್ಲ, ಸ್ವಲ್ಪ ಉಗುರು ಬೆಚ್ಚಗಾಗಿದೆ ಅನ್ನೋ ಲೆವೆಲಿಗೆ ಬರೋವರೆಗೂ ಕೂಡ ನಾವು ತಣ್ಣಕ್ಕಾಗಲಿಕ್ಕೆ ಬಿಡಬೇಕು. ತದನಂತರ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಸ್ವಲ್ಪ ಬಿಸಿ ಇದೆ ಅಂದಾಗ ಕಟ್ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ನಿಮ್ಗೆ ಏನಾಗ್ಬಿಡುತ್ತೆ ಅಂದರೆ ಪೂರ್ತಿ ಗಟ್ಟಿ ಆಗಿಬಿಡುತ್ತೆ. ಆವಾಗ ಕಟ್ ಮಾಡೋದಕ್ಕಾಗೋದಿಲ್ಲ. ಕಂಪ್ಲೀಟ್ ತಣ್ಣಕ್ಕಾದ್ಮೇಲೆ ನೀವು ಕಟ್ ಮಾಡ್ಕೊಳಕ್ಕೆ ಹೋದರೆ ಕಟ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗಾಗಿದೆ ಅಂದ ಟೈಮಲ್ಲಿ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಕಟ್ ಮಾಡಿ ಇಟ್ಕೊಂಡ್ರೆ ನೀವು ಡಿಮೋಲ್ಡ್ ಮಾಡುವಾಗ ಈಸಿಯಾಗಿ ಬಿಡಿಸ್ಕೊಳ್ಬೋದು. ಹಾಗಾಗಿ ನೋಡಿ, ನಿಮಗೆ ಯಾವ ಶೇಪಲ್ಲಿ ಯಾವ ಸೈಜಲ್ಲಿ ಬೇಕು ನೋಡಿಬಿಟ್ಟು ನೀವು ಕಟ್ ಮಾಡಿ ಬಿಡಿ. ನಂತರ ಇದನ್ನು ಕಂಪ್ಲೀಟಾಗಿ ಕೂಲಾಗಲಿಕ್ಕೆ ಬಿಡೋಣ. ನೋಡಿ, ಇವಾಗ ಇದು ಕಂಪ್ಲೀಟಾಗಿ ಕೂಲಾಗಿದೆ. ಇವಾಗ ಇದನ್ನು ಬೇರೆ ಒಂದು ಪ್ಲೇಟ್ಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ. ತುಂಬ ಪರ್ಫೆಕ್ಟಾಗಿ ಬರ್ತಿದೆ. ನೀವು ಕಲರ್ ಆಗಿರ್ಬೋದು, ಟೆಕ್ಸ್ಚರ್ ಆಗಿರ್ಬೋದು, ಎರಡೂ ಕೂಡ ಚೆನ್ನಾಗಿ ಬರುತ್ತೆ. ನಾನು ನಿಮಗೆ ಅದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿರುತ್ತೆ ಅಂತ ಹೇಳ್ಬಿಟ್ಟು. ನಾರ್ಮಲಾಗಿ ನಾವು ಅಂಗಡಿಲಿ ತರೋವಂಥ ಮೈಸೂರು ಪಾಕದಲ್ಲಿ ಮೇಲ್ಗಡೆ ಸ್ವಲ್ಪ ಯೆಲ್ಲೋಯಿಶ್ ಆಗಿರುತ್ತೆ, ಹಾಗೆ ಒಳಗಡೆ ಡಾರ್ಕ್ ಆಗಿರುತ್ತೆ. ನಾವು ಮನೇಲೇ ಮಾಡಿದ್ದು, ಯಾವುದೇ ಕಲರ್ ಉಪಯೋಗಿಸಿಲ್ಲ ಅಂದರೂ ಕೂಡ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ರಲ್ಲ. ಒಳಗಡೆ ಲೇಯರ್ ಏನಿದೆ ಅದು ನಮಗೆ ಸ್ವಲ್ಪ ಡಾರ್ಕ್ ಆಗಿದೆ, ಹಾಗೆ ಮೇಲ್ಗಡೆ ಲೇಯರ್ ಏನಿದೆ ಅದು ಸ್ವಲ್ಪ ಲೈಟ್ ಯೆಲ್ಲೋಯಿಶ್ ಆಗಿದೆ. ಈ ರೀತಿಯಾಗಿ ಬಂತು. ಟೆಕ್ಸ್ಚರ್ ನೋಡ್ತಾ ಇದ್ರಲ್ಲ, ಗೂಡಾಗಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದಂತೂ ಮರಿಬೇಡಿ. ಈ ಮೈಸೂರು ಪಾಕ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದೆ ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿರೋವಂಥ ಈಸಿ ರೆಸಿಪೀಸ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.